ನೀವ್ಯಾವತ್ತರೇ ವಿಚಾರ ಮಾಡಿರೇನು ಜನ ಯಾಕೆ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸಿಗೆ ಅಷ್ಟು ವ್ಯಾಲ್ಯೂ ಕೊಡ್ತಾರಂತೇಳಿ? ಆ್ಯಕ್ಚುಲಿ ಮೊದಲು ನಾನು ಅದೇ ಥಿಂಕ್ ಮಾಡ್ತಿದ್ದೆ. 200-300 ರೂಪಾಯಿ ಒಳಗೆ ಬರೋ ರೆಡಿಮೇಡ್ ಪ್ರಾಡಕ್ಟ್ಸಿಗಿಂತ ಸಾವಿರಾರು ರೂಪಾಯಿ ಕೊಟ್ಟು ಹ್ಯಾಂಡ್ಮೇಡ್ ಪ್ರಾಡಕ್ಟ್ ಯಾಕೆ ಮಾಡಿಸ್ಕೋತಾರಪ್ಪ ಇವ್ರು ಅಂತೇಳಿ. ಬಟ್ ನಾ ಯಾವಾಗ ಪೋರ್ಟ್ರೇಟ್ ಅದರ್ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ದೆ ಅಲ್ಲ, ನನಗೆ ಅವಾಗ ಅರ್ಥ ಆಯ್ತು ದಟ್ ಅವ್ರು ನಮಗೆ ಸಾವಿರಾರು ರೂಪಾಯಿ ಕೊಡೋದು ನಾವು ಯೂಸ್ ಮಾಡೋ ಪೇಪರ್, ಪೆನ್, ಬ್ರಷ್, ಬಣ್ಣಕ್ಕಲ್ರಿ. ಅದ್ರ ಹಿಂದಿರೋ ಎಷ್ಟೋ ವರ್ಷದ ಪ್ರಾಕ್ಟೀಸ್, ಎಕ್ಸ್ಪೀರಿಯನ್ಸ್, ಪೇಷನ್ಸ್ ಆ್ಯಂಡ್ ಎಮೋಷನ್ಸ್ಗೆ ಅಂತೇಳಿ. ನಾನು ಒಪ್ಕೋತೀನಿ, ಜಸ್ಟ್ 5 ನಿಮಿಷನಾಗ ನೀವು ಎಕ್ಸಾಕ್ಟ್ ಪ್ರಿಂಟ್ ತೆಗಿಬೋದು, ಬಟ್ ಅದ್ರಾಗ ಯಾವುದೇ ರೀತಿ ಎಮೋಷನ್ ಇರೋದಿಲ್ಲ. ನೀವು ಬರೀ ಇಮ್ಯಾಜಿನ್ ಮಾಡ್ಕೋರಿ, ಎಲ್ಲೋ ಕುಂತು ನಿಮ್ಮ ಪೋರ್ಟ್ರೇಟ್ನ ಯಾರೋ ಒಬ್ಬ ವ್ಯಕ್ತಿ ಹಗಲು ರಾತ್ರಿ ಕೂತ್ಕೊಂಡು ಕ್ರಿಯೇಟ್ ಮಾಡ್ತಾರೆ. ನಿಮ್ಮ ಒಂದೇ ಒಂದು ಎಮೋಷನ್ ಮತ್ತು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಕ್ಕೆ. ಹೌದು, ಕೆಲವೊಂದು ಸಲ ಸ್ಲೈಟಾಗಿ ಚೇಂಜಸ್ ಆಗ್ತಾವೆ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್ನಾಗ, ಬಟ್ ದ್ಯಾಟ್ ಈಸ್ ಬ್ಯೂಟಿ ಆಫ್ ಆರ್ಟ್. ಬಿಕಾಸ್ ಐ ಬಿಲೀವ್ ಆರ್ಟ್ ಈಸ್ ಆಲ್ ಅಬೌಟ್